Okay, so in unit 2 we have started with functions. Okay, so unit 2 ಒಳಗೆ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇನ್ ದ ಲಾಸ್ಟ್ ವಿಡಿಯೋ ಆಫ್ ಯೂನಿಟ್ 2 ಏನು ನೋಡಿದ್ವಿ, ಫಂಕ್ಷನ್ ಅಂದರೆ ಏನು ನೋಡಿದ್ವಿ, ಟೈಪ್ಸ್ ಆಫ್ ಫಂಕ್ಷನ್ಸ್ ಅಂದರೆ ಏನು ನೋಡಿದ್ವಿ. ಓಕೆ, ಸೊ ಫಂಕ್ಷನ್ ಅಂತಂದರೆ ಏನು, ಒಂದು ಏನಂತಾರೆ, ಒಂದು ಸ್ಪೆಸಿಫಿಕ್ ಟಾಸ್ಕ್ನ ಕ್ಯಾರಿ ಔಟ್ ಮಾಡೋಕ್ಕೆ ಫಂಕ್ಷನ್ಸ್ ಅಂತ ಕರಿತೀವಿ. ಓಕೆ, ಈಗ ನಾವು ಏನು ಹೇಳಿದೆ ಅಂತಂದ್ರೆ ಒಂದು ಮೇನ್ ಫಂಕ್ಷನ್ ಅದ ಕಂಪಲ್ಸರಿ ಇದ್ದೇ ಇರ್ತದೆ. ಓಕೆ, ಬಟ್ ಮೇನ್ ಫಂಕ್ಷನಾಗ ಏನದಲ್ಲ, ಈಗ 100 ಪೇಜಸ್ಸಿನ ಪ್ರೋಗ್ರಾಮ್ನ ಅದ್ರಾಗ ಬರೆಯೋಕ್ಕಾಗಂಗಿಲ್ಲ, ಮೇನ್ ಫಂಕ್ಷನ್ ಒಳಗೆ ಬರೆಯೋಕ್ಕಾಗಂಗಿಲ್ಲ. ಸೊ ಅಲ್ಲಿ ಏನಾಗ್ತದೆ, ಸಬ್ ಪಾರ್ಟ್ಸ್ ಮಾಡ್ತಾರೆ ಅಂತ ಹೇಳಿದೆ. ಓಕೆ, ಸೊ ಸಬ್ ಪಾರ್ಟ್ಸ್ ಅಂತಂದ್ರೆ ಏನು, ಯೂಸರ್ ಡಿಫೈನ್ ಫಂಕ್ಷನ್ನ ಮಾಡ್ತಾರೆ. ಓಕೆ, ಸೊ ಯೂಸರ್ ಡಿಫೈನ್ ಫಂಕ್ಷನ್ ಮಾಡಿ ಅಲ್ಲೇನು ಮಾಡ್ತಾರೆ, ಬೇರೆ ಬೇರೆ ಟಾಸ್ಕ್ನ ಕ್ಯಾರಿ ಔಟ್ ಮಾಡ್ತಾರೆ. ಸೊ ಅದಕ್ಕೆ ಏನಂತ ಕರಿತೇವೆ, ಫಂಕ್ಷನ್ಸ್ ಅಂತ ಹೇಳಿದೆ. ಸೊ 3 ಟೈಪ್ಸ್ ಆಫ್ ಫಂಕ್ಷನ್ಸ್ ಅದಾವೆ. ಯಾವ್ಯಾವು, ಬಿಲ್ಟ್ ಇನ್ ಮತ್ತು 2 ಟೈಪ್ಸ್. ಓಕೆ, ಸಾರಿ, ಬಿಲ್ಟ್ ಇನ್ ಮತ್ತು ಯೂಸರ್ ಡಿಫೈನ್ ಫಂಕ್ಷನ್. ಬಿಲ್ಟ್ ಇನ್ ಅಂತಂದ್ರೆ ಅದ್ರದ್ದು ಫಂಕ್ಷನ್ ರಿಲೇಟೆಡ್ ಎಲ್ಲ ಅದ್ರಾಗ ಕೊಟ್ಟಿರ್ತಾನೆ. ಓಕೆ, ಲೈಕ್ ನಿಮ್ಮ ಪ್ರಿಂಟ್ ಎಫ್ ಇರ್ಬೋದು, ಸ್ಕ್ಯಾನ್ ಎಫ್ ಇರ್ಬೋದು, ಆಮೇಲೆ ಮತ್ತು ಯಾವ್ಯಾವ ಇದವಲ್ಲ, ಸ್ಟ್ರಿಂಗ್ ಒಳಗೆ ಸ್ಟ್ರಿಂಗ್ ಕಾಪಿ ಇರ್ಬೋದು, ಸ್ಟ್ರಿಂಗ್ ಕಾನ್ಕ್ಯಾಟಿನೇಟ್ ಇರ್ಬೋದು. ಸೊ ಇವೆಲ್ಲ ಏನಿರ್ತದೆ, ಒಂದು ಲೈಬ್ರರಿ ಫೈಲ್ ಒಳಗೆ ಹಾಕಿಟ್ಟಿದ್ದಿರ್ತದೆ. ಓಕೆ, ಸೊ ಅಲ್ಲಿ ನೀವು ಜಸ್ಟ್ ಅದ್ರ ಸಿಂಟ್ಯಾಕ್ಸ್ ಯೂಸ್ ಮಾಡಿ ಅದನ್ನು ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀರಿ. ಓಕೆ, ಬಟ್ ಯೂಸರ್ ಡಿಫೈನ್ ಫಂಕ್ಷನ್ ಒಳಗಂದ್ರೆ ಯೂಸರ್ ಹೆಂಗೆ ಬೇಕು ಹಂಗೆ ಡಿಫೈನ್ ಮಾಡ್ಕೋತಾನೆ. ಸೊ ಅದ್ರದ್ದು ನೆಕ್ಸ್ಟ್ ಹೇಳ್ತಾನೆ ನೋಡಿರಿ. ಸೊ ಫಂಕ್ಷನ್ ನೆಕ್ಸ್ಟ್ ಟಾಪಿಕ್ ಇಸ್ ಫಂಕ್ಷನ್ ಡಿಕ್ಲರೇಷನ್, ಡೆಫಿನೇಷನ್ ಆ್ಯಂಡ್ ಕಾಲಿಂಗ್. ಓಕೆ, ದೇರ್ ಆರ್ ಆ್ಯಕ್ಚುಲಿ 3 steps involved while using a function in a C program. So there are 3 steps ಅಂತ ಹೇಳ್ತಾನೆ. ಓಕೆ, ಸೊ ಫಂಕ್ಷನ್ ಸಿ ಪ್ರೋಗ್ರಾಮ್ನಾಗ ಫಂಕ್ಷನ್ಸ್ನ ನಾವು ಯೂಸ್ ಮಾಡಬೇಕಾಗಿತ್ತಂದ್ರೆ, ಓಕೆ, ಸೊ ಸಿ ಪ್ರೋಗ್ರಾಮ್ನಾಗ ನಾವು ಫಂಕ್ಷನ್ಸ್ ಯೂಸ್ ಮಾಡಬೇಕಾಗಿತ್ತಂದ್ರೆ 3 steps ಅದಾವ ಅಂತ ಹೇಳ್ತಾನೆ. ಯಾವ್ಯಾವುದು, ಫಂಕ್ಷನ್ ಡಿಕ್ಲರೇಷನ್, ಫಂಕ್ಷನ್ ಡೆಫಿನೇಷನ್ ಆ್ಯಂಡ್ ಫಂಕ್ಷನ್ ಕಾಲಿಂಗ್. ಓಕೆ, ಯಾವ್ಯಾವುದು, ಫಂಕ್ಷನ್ ಡಿಕ್ಲರೇಷನ್, ಫಂಕ್ಷನ್ ಡೆಫಿನೇಷನ್ ಆ್ಯಂಡ್ ಫಂಕ್ಷನ್ ಕಾಲಿಂಗ್. ಇವು 3 steps ನಾವು ಫಂಕ್ಷನ್ಸ್ ಯೂಸ್ ಮಾಡಿದ್ವಿ ಅಂದರೆ ಕಂಪಲ್ಸರಿ ಅದನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಾನೆ. ಓಕೆ, ಸೊ ಸಿಂಟ್ಯಾಕ್ಸ್ ನೋಡಿರಿ. ಸೊ ಮೇನ್ ಚಾಲೂ ಮಾಡ್ತಾನೆ. ಓಕೆ, ಚಾಲೂ ಮಾಡಿ ರಿಟರ್ನ್ ಟೈಪ್ ಫಂಕ್ಷನ್ ನೇಮ್ ಅಂತಂದರೆ ಇಲ್ಲಿ ಫಂಕ್ಷನ್ ಪ್ರೋಟೋಕಾಲ್ ಬರಿತೀವಿ ನಾವು. ಓಕೆ, ಅಂದರೆ ಫಂಕ್ಷನ್ ಡಿಕ್ಲರೇಷನ್ ಅಂತ ಹೇಳ್ಬೋದು. ಸೊ ಫಂಕ್ಷನ್ ಡಿಕ್ಲರೇಷನ್ ಮಾಡ್ತೀವಿ, ಆಮೇಲೆ ಆ ಫಂಕ್ಷನ್ ಡಿಕ್ಲರೇಷನ್ ಆದಮೇಲೆ ಅದನ್ನು ಕಾಲ್ ಮಾಡ್ತೀವಿ. ಓಕೆ, ಎಲ್ಲೇ ಇದು ಮೇನ್ ಫಂಕ್ಷನಾಗ. ಓಕೆ, ಮತ್ತು ಸಬ್ ಫಂಕ್ಷನಾಗ ಏನಿರ್ತದೆ ಅಂತಂದರೆ ಫಂಕ್ಷನ್ ಡೆಫಿನೇಷನ್ ಇರ್ತದೆ. ಓಕೆ, ಎಕ್ಸಾಂಪಲ್ ನೋಡ್ರಿಲ್ಲೇ, ಈಗ ಮೇನ್ ಫಂಕ್ಷನಾಗ ಏನು ಮಾಡತ್ತೀವಿ ನಾವು, ಇಂಟ್ ಸಮ್ಮ ಇಂಟ್ ಅಂತ ಅದನ್ನು ಡಿಕ್ಲರೇಷನ್ ಮಾಡತ್ತೀನಿ. ಅಂದರೆ ಸಮ್ಮಿಂದ ಒಂದು ಫಂಕ್ಷನ್ ಬರಾಕತ್ತೀನಿ ನಾನು ನೆಕ್ಸ್ಟ್ ಅಂಥೇಳಿ ಒಂದು ಅದ್ರದ್ದು ಡಿಕ್ಲರೇಷನ್ ಮಾಡೀನಿ. ಓಕೆ, ಆಮೇಲೆ ಆ ಸಮ್ನ ಕರ್ಯಾಕತ್ತೀನಿ, ದಟ್ ಈಸ್ ಫಂಕ್ಷನ್ ಕಾಲ್. S = ಸಮ್ ಆಫ್ A, B. ಸೊ ದಟ್ ಈಸ್ ಫಂಕ್ಷನ್ ಕಾಲ್. ಓಕೆ, ನೆಕ್ಸ್ಟ್ ಏನು ಮಾಡೀನಿ, ಫಂಕ್ಷನ್ ಡೆಫಿನೇಷನ್ ಅಂತಂದ್ರೆ ಮ್ಯಾಗ ಏನು ಡಿಕ್ಲೇರ್ ಮಾಡೀನಲ್ಲ ಇಂಟ್ ಸಮ್ ಅಂತೆ, ಸೊ ಅದ್ರಾಗ ಸಮ್ ಅಂತ ಒಂದು ಸಪ್ರೇಟ್ ಫಂಕ್ಷನ್ ಬರ್ದೀನಿ. ಓಕೆ, ಸೊ ಇಲ್ಲೇನಾಯ್ತು, ಮೇನ್ ಫಂಕ್ಷನ್ ಆಯ್ತು, ಯೂಸರ್ ಡಿಫೈನ್ ಫಂಕ್ಷನ್ ಆಯ್ತು. ಮೇನ್ ಫಂಕ್ಷನ್ ಯಾವುದು, ದಿಸ್ ಮ್ಯಾಗಿಂದು. ಓಕೆ, ತಳಗಿನ ಏನಾಯ್ತು, ಯೂಸರ್ ಡಿಫೈನ್ ಫಂಕ್ಷನ್ ಯಾವುದು, ಸಮ್. ಓಕೆ, ಸಮ್ ಮಾಡೋಕೆ ಒಂದು ಯೂಸರ್ ತಂದೆ ಆದಂಥ ಒಂದು ಫಂಕ್ಷನ್ ಬರ್ದಾನೆ. ಓಕೆ, ಇದಕ್ಕೆ ಏನಂತ ಕರಿತೀವಿ, ಯೂಸರ್ ಡಿಫೈನ್ ಫಂಕ್ಷನ್. ಸೊ ಈ ಯೂಸರ್ ಡಿಫೈನ್ ಫಂಕ್ಷನ್ ಬರಿಬೇಕಾಗಿತ್ತು ಅಂದರೆ ನಾವು ಮೇನ್ ಒಳಗೆ ಕಂಪಲ್ಸರಿ ಅದ್ರದ್ದು ಡಿಕ್ಲರೇಷನ್ ಮಾಡ್ಬೇಕು. ಹೆಂಗೆ ನಾವು ವೇರಿಯಬಲ್ಸ್ ಡಿಕ್ಲೇರ್ ಮಾಡ್ತೀವಲ್ಲ ಹಂಗೆ ಫಂಕ್ಷನ್ ಫಸ್ಟ್ ಡಿಕ್ಲರೇಷನ್ ಮಾಡಬೇಕು, ಆಮೇಲೆ ಅದನ್ನು ಕಾಲ್ ಮಾಡಬೇಕು, ಆಮೇಲೆ ನಾವು ಡೆಫಿನೇಷನ್ ಬರಬೇಕು. ದಿಸ್ ಇಸ್ ದ ಸಿಂಟ್ಯಾಕ್ಸ್. ಓಕೆ, ನೆಕ್ಸ್ಟ್ ಫಸ್ಟ್ ಒಂದು ನೋಡೋಣ, ಫಂಕ್ಷನ್ ಡಿಕ್ಲರೇಷನ್. ಸೊ ಫಂಕ್ಷನ್ ಡಿಕ್ಲರೇಷನ್ ಅಂತಂದ್ರೆ ಏನು, ಎ ಫಂಕ್ಷನ್ ಪ್ರೋಟೋಟೈಪ್ ಈಸ್ ಡಿಕ್ಲೇರ್ಡ್ ಆಫ್ ದ ಫಂಕ್ಷನ್ ಬಿಫೋರ್ ಡಿಫೈನಿಂಗ್ ಆರ್ ಕಾಲಿಂಗ್ ಇಟ್. ಓಕೆ, ಸೊ ನಾವು ಡಿಫೈನ್ ಮಾಡೋಕ್ಕಿಂತ ಪೆಹ್ಲೆ ಅಥವಾ ಕಾಲ್ ಮಾಡೋಕ್ಕಿಂತ ಪೆಹ್ಲೆ ನಾವು ಫಂಕ್ಷನ್ನ ಡಿಕ್ಲರೇಷನ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಹೆಂಗೆ ನಾವು ವೇರಿಯಬಲ್ಸ್ ಯೂಸ್ ಮಾಡೋಕ್ಕಿಂತ ಪೆಹ್ಲೆ ಹೆಂಗೆ ಡಿಕ್ಲೇರ್ ಮಾಡ್ತೀವಲ್ಲ ಹಂಗೆ ಇಲ್ಲಿನೂ ನಾವು ಫಂಕ್ಷನ್ಸ್ನ ಡಿಕ್ಲೇರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಎ ಫಂಕ್ಷನ್ ಪ್ರೋಟೋಟೈಪ್ ಔಟ್ಲೈನ್ಸ್ ಅ ಫಂಕ್ಷನ್ ಸ್ಟ್ರಕ್ಚರ್ ದಟ್ ವಿಲ್ ಬಿ ಯೂಸ್ಡ್ ಇನ್ ದ ಪ್ರೋಗ್ರಾಮ್. ಸೊ ಇದು ಏನು ನೀವು ಬರ್ದಿರ್ತಿಲ್ಲ ಫಂಕ್ಷನ್ ಡಿಕ್ಲರೇಷನ್. ಓಕೆ, ಸೊ ಆ ಡಿಕ್ಲರೇಷನ್ ಏನು ಇಂಡಿಕೇಟ್ ಆಗ್ತದೆ ಅಂತಂದ್ರೆ ನಾನು ಪ್ರೋಗ್ರಾಮ್ನಾಗ ಈ ಟೈಪ್ ಆಫ್ ಫಂಕ್ಷನ್ ಯೂಸ್ ಮಾಡಾಕತ್ತೀನಿ ಅಂತ ಇಂಡಿಕೇಟ್ ಆಗ್ತದೆ. ಓಕೆ, ಅಂದ್ರೆ ಇಂಟೀಜರ್ ಟೈಪಿಂದ ಒಂದು ಸಮ್ ಪ್ರೋಗ್ರಾಮ್ ಬರಾಕತ್ತೀನಿ, ಫ್ಲೋಟಿಂಗ್ ಪಾಯಿಂಟಿಂದ ಒಂದು ಆವ್ರೇಜ್ ಪ್ರೋಗ್ರಾಮ್ ಬರಾಕತ್ತೀನಿ ಅಂತ ಇಂಡಿಕೇಶನ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇಫ್ ಯು ವಾಂಟ್ ಟು ಯೂಸ್ ಅ ಫಂಕ್ಷನ್ ಕಾಲ್ಡ್ ಸಮ್ whose return type is an integer and takes 2 arguments type, we have to prototype the function as follows. ಅಂದರೆ ಈ ಎಕ್ಸಾಂಪಲ್ ಕೊಡಾಕತ್ತಾನೆ ಏನು, ಇಫ್ ಯು ವಾಂಟ್ ಟು ಯೂಸ್ ಅ ಫಂಕ್ಷನ್ ಕಾಲ್ಡ್ ಸಮ್ ಅನ್ನೋದು ಒಂದು ಫಂಕ್ಷನ್ನ ಯೂಸ್ ಮಾಡಬೇಕಾಗಿತ್ತಂದ್ರೆ ಅಲ್ಲಿ ನಾವು ಕಂಪಲ್ಸರಿ ಒಂದು ರಿಟರ್ನ್ ಟೈಪ್ ಕೊಡಬೇಕು. ಓಕೆ, ಆಮೇಲೆ ಅದ್ರಾಗ ಕಂಪಲ್ಸರಿ 2 ಆರ್ಗ್ಯುಮೆಂಟ್ಸ್ ಕೊಡ್ಬೇಕಂತ ಹೇಳ್ತಾನೆ. ಸೊ ಹೆಂಗೆ ನೋಡ್ರಿ, ಇಲ್ಲೇ ಇಂಟ್ ಸಮ್ ಒಳಗೆ 2 ಆರ್ಗ್ಯುಮೆಂಟ್ ಕೊಡಾಕತ್ತಾನೆ. ಇವು ಒಳಗಿರ್ತಾವಲ್ಲ ಬ್ರಾಕೆಟ್ನಾಗ,
ಕಾಮನ್ ಬ್ರ್ಯಾಕೆಟ್ನ ಒಳಗೆ ಏನಿರ್ತಾವೆ ಅದಕ್ಕೆ ಆರ್ಗ್ಯುಮೆಂಟ್ಸ್ ಅಂತ ಇರ್ತಾನೆ. ಓಕೆ, ಸೊ ಫಂಕ್ಷನ್ ನೀವು ಡಿಕ್ಲರೇಷನ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಯಾವುದು ಡಾಟಾ ಟೈಪ್ ಯೂಸ್ ಮಾಡಾಕತ್ತೀವಿ, ಲೈಕ್ ಇಂಟ್, ಫ್ಲೋಟ್, ಕ್ಯಾರ್, ಡಬಲ್. ಸೊ ಫಸ್ಟ್ ಏನೇನು ಬರಿಬೇಕು, ನೀವು ಯಾವ ಡಾಟಾ ಟೈಪ್ ಯೂಸ್ ಮಾಡಾಕತ್ತೀನಿ ಅದನ್ನು ಬರಿಬೇಕು. ಆಮೇಲೆ ಫಂಕ್ಷನ್ ನೇಮ್ ಬರಿಬೇಕು, ಲೈಕ್ ಸಮ್, ಆಮೇಲೆ ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಏನು ಪ್ರೋಗ್ರಾಮ್ ಮಾಡತ್ತೀರ ಅದ್ರದ್ದು ಒಂದು ಹೆಸರು ಕೊಡಬೇಕು. ಆಮೇಲೆ ಪ್ಯಾರಾಮೀಟರ್ಸ್ ಇರ್ಬೇಕು. ಪ್ಯಾರಾಮೀಟರ್ಸ್ ಕಂಪಲ್ಸರಿ ಒಂದು ಇರಬೇಕು, ಒಂದಕ್ಕಿಂತ ಹೆಚ್ಚಿಗಿದ್ದರೂ ನಡೀತದೆ. ಓಕೆ, ಈ ಒಳಗೇನು ಬರೀತಿರಲ್ಲ ಅದು. ನೆಕ್ಸ್ಟ್, ಎ ಫಂಕ್ಷನ್ ಪ್ರೋಟೋಕಾಲ್ ಡಿಕ್ಲೇರ್ಸ್ ಕನ್ಸಿಸ್ಟ್ ಆಫ್ 3 ಪಾರ್ಟ್ಸ್. ಓಕೆ, ಸೊ ಫಂಕ್ಷನ್ ಡಿಕ್ಲರೇಷನ್ನಾಗೂ ಮತ್ತು 3 ಪಾರ್ಟ್ಸ್ ಅದಾವೆ. ಓಕೆ, ಏನೇನು ನೋಡಿರಿ, ದ ಫಸ್ಟ್ ಪಾರ್ಟ್ ಸ್ಪೆಸಿಫೈಸ್ ದ ರಿಟರ್ನ್ ಟೈಪ್. ಅದೇ ಫಸ್ಟ್ ನಾವು ಯಾವ ಡಾಟಾ ಟೈಪ್ ಯೂಸ್ ಮಾಡಾಕತ್ತೀವಂತೆ ಇಂಡಿಕೇಶನ್ ಆಗ್ತದೆ. ಬೈ ಡಿಫಾಲ್ಟ್ ಸಿ ಫಂಕ್ಷನ್ ರಿಟರ್ನ್ಸ್ ಇಂಟಿಜರ್. ಸೊ ಬೈ ಡಿಫಾಲ್ಟ್ ಯಾವ್ದು ಇರ್ತದೆ, ನೀವು ಏನೂ ಮೆನ್ಷನ್ ಮಾಡಿದ್ದಿಲ್ಲ ಅಂತಂದ್ರೆ ಇಂಟಿಜರೇ ತೊಗೋತದೆ. ಓಕೆ, ಸೊ ಫಂಕ್ಷನಾಗ ಯಾವಾಗೂ ನೀವು ಡಾಟಾ ಟೈಪ್ ಮೆನ್ಷನ್ ಮಾಡಲಿಲ್ಲ ಅಂತಂದ್ರೆ ಬೈ ಡಿಫಾಲ್ಟೇ ಇಂಟಿಜರೇ ಇರ್ತದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, ಸಾರಿ ಹೌದು ನೋಡು, ಸಾರಿ ಜಸ್ಟ್ ಅ ಮಿನಿಟ್, ಕೈ ಹತ್ತಂದ್ರೆ ಹೋಗ್ಬಿಡ್ತದೆ ಅದು. Okay, this one. Next, the second part specifies name of the function. So second ಏನಿರ್ತದೆ, ನೇಮ್ ಆಫ್ ದ ಫಂಕ್ಷನ್. ಅಲ್ಲಿ ಏನು ಕೊಟ್ಟಿವಿ, ಸಮ್ ಅಂತ ಕೊಟ್ಟಿವಿ. ಓಕೆ, ಸೊ ಅದ್ರಾಗ ಏನಿರ್ತದೆ, ಅಟ್ಲೀಸ್ಟ್ ನೇಮ್ ಆಫ್ ದ ಫಂಕ್ಷನ್ ಆದಮೇಲೆ ಏನಿರ್ತದೆ, ನಾವು ಪ್ಯಾರಾಮೀಟರ್ ಬರಿಬೇಕು. ಓಕೆ, ಅಂದರೆ ಕಾಮನ್ ಬ್ರ್ಯಾಕೆಟ್. ಓಕೆ, ಸೊ ನೇಮ್ ಬರೆದ್ಮೇಲೆ ಕಂಪಲ್ಸರಿ ಕಾಮನ್ ಬ್ರ್ಯಾಕೆಟ್ ಹಾಕಬೇಕು. ಓಕೆ, ಇಟ್ ಈಸ್ ಎನಫ್ ಟು ಮೆನ್ಷನ್ ಆರ್ಗ್ಯುಮೆಂಟ್ ಡಾಟಾ ಟೈಪ್ ಹಿಯರ್. ಓಕೆ, ಆಮೇಲೆ ದ ಕಂಪೈಲರ್ ಯೂಸಸ್ ದ ಫಂಕ್ಷನ್ ಪ್ರೋಟೋಟೈಪ್ ಟು ಮ್ಯಾಚ್ ಇಟ್ ವಿತ್ ದ ಫಂಕ್ಷನ್ ಡೆಫಿನೇಷನ್. ನೀವೇನು ಡಿಕ್ಲರೇಷನ್ ಆಫ್ ಫಂಕ್ಷನ್ ಯೂಸ್ ಮಾಡಿರ್ತಿಲ್ಲ ಅದನ್ನು ಡೆಫಿನೇಷನ್ ಬರಿಬೇಕು. ಓಕೆ, ಅಲ್ಲಿ ಮ್ಯಾಗ್ ಹಿಂದೆ ಏನಿತ್ತು, ಇಂಟ್ ಸಮ್ ಅಂತ ಇತ್ತು, ಕರೆಕ್ಟ್. ಸೊ ಅದನ್ನು ನಾವು ಮತ್ತೆ ಯೂಸ್ ಮಾಡಬೇಕು ಎಲ್ಲೇ ಡೆಫಿನೇಷನ್ ಒಳಗೆ ಸಬ್ ಫಂಕ್ಷನ್ ಬರೀತಿರಲ್ಲ ಅಲ್ಲಿ. ಸೊ ಮ್ಯಾಲ್ ಒಂದು ಡಿಕ್ಲೇರ್ ಮಾಡಿ ಮತ್ತು ಸಬ್ ಫಂಕ್ಷನ್ ಬರಿತೀನಿ ಅಂತಂದ್ರೆ ಪಾಸಿಬಲ್ ಇಲ್ಲ. ಸೊ ನೀವು ಹೆಂಗೆ ಡಿಕ್ಲರೇಷನ್ ಮಾಡಿರ್ತಿರಲ್ಲ ಹಂಗೆ ಸಬ್ ಫಂಕ್ಷನ್ ಬರಿಬೇಕಂತ ಹೇಳ್ತಾನೆ. ಓಕೆ, ಇಟ್ ಈಸ್ ನಾಟ್ ಕಂಪಲ್ಸರಿ ಟು ಹ್ಯಾವ್ ಎ ಫಂಕ್ಷನ್ ಪ್ರೋಟೋಟೈಪ್ ಡಿಕ್ಲರೇಷನ್ ಸಿ ಪ್ರೋಗ್ರಾಮಿಂಗ್, although better to use for proper control over the return type. Okay, in case of C++ it is compulsory. Okay, function declaration C programming ಒಳಗೆ ಮಾಡಬೇಕಂತೇನಿಲ್ಲ, ಅದು ಆಪ್ಷನಲ್ ಅದ. ನೀವು ಮಾಡಿದ್ರೆ ಓಕೆ, ಮಾಡಲಿಲ್ಲ ಅಂದ್ರೂ ಇಲ್ಲ. ಓಕೆ, ಬಟ್ ಒಂದು ಕರೆಕ್ಟಾಗಿ ರಿಟರ್ನ್ ಟೈಪ್ ಏನದ ಗೊತ್ತಾಗೋ ಸಲುವಾಗಿ ನಾವು ಫಂಕ್ಷನ್ ಡಿಕ್ಲರೇಷನ್ ಮಾಡ್ತೀವಿ. ಓಕೆ, ಬಟ್ C++ ಕಂಪಲ್ಸರಿ ನಾವು ಫಂಕ್ಷನ್ ಡಿಕ್ಲರೇಷನ್ ಮಾಡಬೇಕು. ಓಕೆ, ನೆಕ್ಸ್ಟ್, second one is function definition. The function definition is the place where actual function is defined with its block of statements. Okay, ಇಲ್ಲೇನಾಗ್ತದೆ, ಒಂದು ಸಪ್ರೇಟ್ ಫಂಕ್ಷನ್ ಬರೀತೀರಿ, ಮೇನ್ ಬಿಟ್ಟು ಒಂದು ಸಪ್ರೇಟ್ ಫಂಕ್ಷನ್ ಬರ್ತೀವಿ, ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಕರಿತೀವಿ. ಸೊ ಅಲ್ಲಿ ಏನಿರ್ತದಲ್ಲ, ನಿಮ್ದು ಆ್ಯಕ್ಚುಯಲ್ ಫಂಕ್ಷನ್ ಇರ್ತದೆ. ನೀವು ಸಮ್ ಮಾಡಬೇಕಾಗಿತ್ತಂದ್ರೆ ಸಮ್ ಒಂದು ಫಂಕ್ಷನ್ಸ್ಗಳು ಬರೀತೀರಿ, ಸಬ್ಸ್ಟ್ರಾಕ್ಷನ್ ಮಾಡ್ಬೇಕಂದ್ರೆ ಸಬ್ಸ್ಟ್ರಾಕ್ಷನ್. ಸೊ ಅಲ್ಲಿ ಒಂದು ಆ್ಯಕ್ಚುಯಲ್ ಫಂಕ್ಷನ್ಸ್ಗಳು ಇರ್ತಾವೆ ಅಂತ ಹೇಳ್ತಾನೆ. ಓಕೆ, ದ ಫಂಕ್ಷನ್ ಈಸ್ ಡಿಫೈನ್ಡ್ ಔಟ್ಸೈಡ್ ದ ಮೇನ್. ಸೊ ಯಾವಾಗೂ ಏನಿರ್ತದೆ, ಮೇನ್ ಆದಮೇಲೆ ಮೇನ್ ಬಿಟ್. ಓಕೆ, ಔಟ್ಸೈಡ್ ದ ಮೇನ್ ನಾವು ಡಿಫೈನ್ ಮಾಡ್ಬೇಕಂತ ಹೇಳ್ತಾನೆ. ಆ್ಯಂಡ್ ಮೇ ಬಿ ಪ್ಲೇಸ್ಡ್ ಬಿಫೋರ್ ಆರ್ ಆಫ್ಟರ್ ದ ಮೇನ್. ಓಕೆ, ಮೇನ್ಕಿಂತ ಪೈಲಾನು ಬರಿಬೋದು ಅಥವಾ ಮೇನ್ ಆದಮೇಲೂ ಬರಿಬೋದು. ಯೂಶ್ವಲಿ ನಾವು ಮೇನ್ ಆದಮೇಲೆ ಬರಿತೀವಿ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಕೊಡಕತ್ತಾನೆ ನೋಡಿರಿ, ದ ಫಂಕ್ಷನ್ ಡಿಫೈನ್ ಬಿಲೋ ಮೇನ್ ಅಂತ ಹೇಳಿ. ಸೊ ಮೇನ್ ಅಂತ ಬರೋದು ಇಂಟ್ ಈಕ್ವಲ್ ಟು 10, ಮೇನ್ ಒಳಗೆ 10, 20, s ಈಕ್ವಲ್ ಟು 0 ಅಂತ ತೊಗೊಳೋಣ. ಆಮೇಲೆ ಸಮ್ಮಿಗೆ ಕಾಲ್ ಮಾಡತ್ತಾನ. ಸೊ ಸಮ್ಮಿಗೆ ಕಾಲ್ ಆದಮೇಲೆ ಈ ಕಡೆ ಕಾಲಮ್ ನೋಡ್ರಿ ಅಲ್ಲಿ ಬರ್ತದೆ, ಇಂಟ್ ಸಮ್ ಈಕ್ವಲ್ ಟು ಇಂಟ್ ಎಕ್ಸ್ ಇಂಟ್ 5 ಅಂಥೇಳಿ ಸಮ್ ಮಾಡಿ ಮತ್ತು ಅದನ್ನು ರಿಟರ್ನ್ ಮಾಡಿ ಮೇನಿಗೆ ಬಂದು ಪ್ರಿಂಟ್ ಆಗ್ತದೆ. ಓಕೆ, ಸೊ ಇದು ಬಿಫೋರ್ ಮೇನ್. ಓಕೆ, ಇದು ಆಫ್ಟರ್ ಮೇನ್ ಅಂತಂದ್ರೇನು, ಫಸ್ಟ್ ಇದು ಇಲ್ಲ, ಇದು ಬಿಲೋ ಮೇನ್ ಅಂದರೆ ಮೇನ್ ಆದಮೇಲೆ ಫಸ್ಟ್ ಒನ್. ಸೆಕೆಂಡ್ ಒನ್ ಅಬೋವ್ ಮೇನ್ ಅಂತಂದ್ರೆ ಫಸ್ಟ್ ಫಂಕ್ಷನ್ ಬರಿತೀವಿ ಆಮೇಲೆ ಮೇನ್ ಬರಿತೀವಿ. ಓಕೆ, ಸೊ ಫಂಕ್ಷನ್ ಡೆಫಿನೇಷನ್ ಇರ್ತದಲ್ಲ ಯಾವಾಗಲೂ ಮೇನ್ ಬಿಟ್ಟು ಬರಿಬೇಕು, ಔಟ್ಸೈಡ್ ದ ಮೇನ್ ಬರಿಬೇಕು. ಸೊ ಮೇನ್ಕಿಂತ ಪೈಲಾನು ಬರಿಬೋದು ಅಥವಾ ಮೇನ್ ಆದಮೇಲೆನೂ ಬರಿಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, ಇಟ್ ಕಂಟೈನ್ಸ್ ಫಾಲೋವಿಂಗ್ ಸೆಕ್ಷನ್. ಸೊ ಇದ್ರಾಗ ಏನೇನು ಇರ್ತದೆ ಅಂತಂದ್ರೆ ರಿಟರ್ನ್ ಟೈಪ್ ಇರ್ತದೆ. ಸೊ ರಿಟರ್ನ್ ಟೈಪ್ ಅಂದ್ರೆ ನಾವು ಯಾವುದು ಡಾಟಾ ಟೈಪ್ ಯೂಸ್ ಮಾಡಾಕತ್ತೀವೋ ಅದನ್ನು ಬರಿಬೇಕು. ಓಕೆ, ಇಂಟಿಜರ್ ಟೈಪ್ ಮಾಡಾಕತ್ತೀವೋ, ಫ್ಲೋಟಿಂಗ್ ಪಾಯಿಂಟ್ ಮಾಡಾಕತ್ತೀವೋ, ಸೊ ನಾವು ಯಾವುದು ಟೈಪ್ನ ನಾವು ರಿಟರ್ನ್ ಮಾಡಾಕತ್ತೀವಿ ಅಂತೇಳಿ ಸ್ಪೆಸಿಫೈ ಆಗ್ತದೆ. ಓಕೆ, next, the return value is used in main or other functions. There are some functions which is not return any value. This return type will be void. Okay,
ಸೊ ನಾವೇನೂ ರಿಟರ್ನ್ ಮಾಡಾಕತ್ತಿದ್ದಿಲ್ಲ ಅಂದರೆ ಇಂಟಿಜರ್ ನಂಬರ್ ರಿಟರ್ನ್ ಮಾಡಾಕತ್ತಿದ್ವಿ ಅಂದರೆ ಇಂಟ್ ಹಾಕ್ಬೇಕು, ಫ್ಲೋಟ್ ಯೂಸ್ ಮಾಡಾಕತ್ತಿದ್ವಿ ಅಂದರೆ ಫ್ಲೋಟ್. ಬಟ್ ನಾವು ಏನೇನೇ ಮಾಡಾಕತ್ತಿದ್ದಿಲ್ಲ ಅಂತಂದ್ರೆ ವೈಡ್ ಅಂತೇಳಿ ಹಾಕಬೇಕು. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನಂತ ಆರ್ಗ್ಯುಮೆಂಟ್ಸ್ ಆಫ್ ಪ್ಯಾರಾಮೀಟರ್ಸ್. ದ ಆರ್ಗ್ಯುಮೆಂಟ್ಸ್ ಆಫ್ ಪ್ಯಾರಾಮೀಟರ್ಸ್ ಆರ್ ಮೆನ್ಷನ್ ಇನ್ಸೈಡ್ ದ ಫಂಕ್ಷನ್ಸ್ ಪ್ಯಾರಂಥೈಸಿಸ್ ಸಪ್ರೇಟೆಡ್ ಬೈ ಕೋಮಾ. ಓಕೆ, ಸೊ ನೀವೇನು ಪ್ಯಾರಂಥೈಸಿಸ್ ಒಳಗೆ ಬರೀತಿರಲ್ಲ ಅದು ಹೇಳ್ದೆ ನಾ, ಸಮ್ ಈಕ್ವಲ್ ಟು ಅಂತ ಸಮ್ ಅಂತ ಬರೋದು, ಓಪನ್ ಬ್ರಾಕೆಟ್ ಬರೋದು, ಒಳಗೆ ಏನು ಬರೀತಿರಲ್ಲ ಅದಕ್ಕೆ ಆರ್ಗ್ಯುಮೆಂಟ್ಸ್ ಅವ್ರ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಓಕೆ, ಸೊ ಹಿಂದಿನ ಎಕ್ಸಾಂಪಲ್ನಾಗ ಇಂಟ್ ಸಮ್ ಈಕ್ವಲ್ ಟು ಇಂಟ್ ಎಕ್ಸ್ ಇಂಟ್ ವೈ ಅಂತ ಬರ್ದಿದೆ. ಸೊ ಇಂಟ್ ಎಕ್ಸ್ ಮತ್ತು ಇಂಟ್ ವೈ ಅನ್ನೋದು ಎರಡು ಪ್ಯಾರಾಮೀಟರ್ಸ್ ಅಂತ ಹೇಳ್ಬೋದು. ಓಕೆ, ನಾವು ಎಕ್ಸಾಂಪಲ್ ಇಂಟ್ ಎಕ್ಸ್ ಆ್ಯಂಡ್ ಇಂಟ್ ವೈ ಆರ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನಂದ್ರೆ ಫಂಕ್ಷನ್ ನೇಮ್. ಸೊ ಫಂಕ್ಷನ್ ನೇಮ್ ಅಂತಂದರೆ ಒಂದು ಅದನ್ನು ರೆಕಗ್ನೈಸ್ ಮಾಡೋಕೆ ಅಥವಾ ಒಂದು ಅಕಂಪ್ನೀಡ್ ಮಾಡೋಕೆ ಒಂದು ನೇಮ್ ಕೊಡ್ತೀವಿ. ಓಕೆ, ವಿ ನೀಡ್ ಟು ಮೆನ್ಷನ್ ಅ ರಿಲೆವೆಂಟ್ ಫಂಕ್ಷನ್ ನೇಮ್ ಅಕಂಪ್ನಿಡ್ ವಿತ್ ದ ಪ್ಯಾರಂಥೈಸಸ್. ಓಕೆ, ಸೊ ನಾವು ಹೆಂಗೆ ವೇರಿಯಬಲಿಗೆ ನೇಮ್ ಕೊಡ್ತೀವಿ, ಅರೇಸಿಗೆ ನೇಮ್ ಕೊಡ್ತೀವಿ, ಒಂದು ಐಡೆಂಟಿಫೈ ಮಾಡೋಕೆ ಹಂಗೆ ಫಂಕ್ಷನಿಗೂ ನೇಮ್ ಕೊಡಬೇಕು. ಬಟ್ ಅದು ಆದಮೇಲೆ ಏನಿರಬೇಕು, ಓಪನ್ ಆ್ಯಂಡ್ ಕ್ಲೋಸ್ ಬ್ರಾಕೆಟ್ ಇರಬೇಕು. ಓಕೆ, ಸೊ ಎಕ್ಸಾಂಪಲ್ ಸಮ್. ನೆಕ್ಸ್ಟ್ ಫಂಕ್ಷನ್ ಬಾಡಿ. ಸೊ ಫಂಕ್ಷನ್ ಬಾಡಿ ಅಂತಂದ್ರೆ ಒಳಗೆ ಏನು ಬರೀಬೇಕು. ಓಕೆ, ದ ಫಂಕ್ಷನ್ ಬಾಡಿ ಕಂಟೈನ್ಸ್ ಅ ಸೆಟ್ ಆಫ್ ಸೀಕ್ವೆನ್ಷಿಯಲ್ ಇನ್ಸ್ಟ್ರಕ್ಷನ್ಸ್ ಎನ್ಕ್ಲೋಸ್ಡ್ ವಿದಿನ್ ಅ ಪೇರ್ ಆಫ್ ಬ್ರೈಸಸ್. ಓಕೆ, ಸೊ ಒಂದು ಏನು ಬರೆಯೋರು ಇರ್ತೀರಿ, ಲೈಕ್ ಸಬ್ಸ್ಟ್ರಾಕ್ಷನ್ ಮಾಡಬೇಕಾಗಿದೆ ಸಬ್ಸ್ಟ್ರಾಕ್ಷನ್, ಸಮ್ ಮಾಡಬೇಕಾಗಿದೆ ಸಮ್. ಸೊ ಒಂದು ಸೀಕ್ವೆನ್ಷಿಯಲ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ನ ಬರೀಬೇಕು. ಓಕೆ, ಅದು ಯಾವಾಗೂ ಬ್ರಾಕೆಟ್ ಫ್ಲವರ್ ಬ್ರಾಕೆಟ್ ಒಳಗೆ ಇರಬೇಕಂತ ಹೇಳ್ತಾನೆ. ಓಕೆ, ಅದಾದಮೇಲೆ ನಾವು ರಿಟರ್ನ್ ಮಾಡಬೇಕು. ಯಾಕೆ ನಾವು ರಿಟರ್ನ್ ಮಾಡಬೇಕಾಗಿತ್ತು ಅಂದರೆ ನೆನ್ಬಿಟ್ಕೋರಿ, ಮೇನಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ, ಮೇನಿಗೆ ಎಂಡ್ ಆಗ್ತದೆ. ಓಕೆ, ಸೊ ನಾವು ಮೇನಿಂದ ಯೂಸರ್ ಫಂಕ್ಷನ್ ಕರೆದ್ರೂ ಅಲ್ಲೇನಾಗ್ತದೆ, ನಾವು ರಿಟರ್ನ್ ಕಂಪಲ್ಸರಿ ಫಂಕ್ಷನ್ನ ರಿಟರ್ನ್ ಮಾಡಬೇಕು. ಯಾಕಂದ್ರೆ ನಾವು ಮೇನ್ ಒಳಗೆ ಎಂಡ್ ಮಾಡಬೇಕು. ಅದ್ರ ಸಲಗೆ ಏನು ಬೇಕಾದ್ರೆ ಇನ್ಸ್ಟ್ರಕ್ಷನ್ಸ್ ಬರೋದು ಲಾಸ್ಟಿಗೆ ಒಂದು ರಿಟರ್ನ್ ಟೈಪ್ ಇರಬೇಕು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಹಿಯರ್ z is a local variable declared inside the sum function and its scope is within the function only. Okay, so the return z statement output sum of the all calling function. We can directly use some expressions in the following. Okay, ಅಂದರೆ ನಾವು ಹಿಂಗೆ ಆಗಲೇ ಹೆಂಗೆ ಬರೆದಿದ್ವಲ್ಲ, ಹಿಂಗೆ z ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ಬರೋದು, ಹಂಗೆ ಬರೋಕ್ಕಿಂತ ಡೈರೆಕ್ಟ್ಲಿ ನಾವು ರಿಟರ್ನ್ ಎಕ್ಸ್ ಪ್ಲಸ್ ವೈ ಅಂತಲೂ ಬರಿಬೋದು ಅಂತ ಹೇಳ್ತಾನೆ. ಓಕೆ, ಓಕೆ, ಸೊ ನೆಕ್ಸ್ಟ್ ಫಂಕ್ಷನ್ ಕಾಲಿಂಗ್ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಓಕೆ, we'll end here.